ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಗಳಲ್ಲಿ ನಾವು ಜ್ಯೋತಿಷ್ಯ ಅಂದ್ರೆ ಏನು, ಹಾಗೆ ಜ್ಯೋತಿಷ್ಯವನ್ನ ಕಲಿಯುವ ಅಗತ್ಯತೆ ಏನಿದೆ, ಹಾಗೆ ಒಬ್ಬ ಜ್ಯೋತಿಷಿಯು ಹೇಗೆ ಇರಬೇಕು, ಇದನ್ನೆಲ್ಲವನ್ನು ನಾವೊಂದು ಸಂಕ್ಷಿಪ್ತ ರೀತಿಯಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ವಿಚಾರಾದಿಗಳನ್ನು ಹೇಳಿದೆ. ಇಂದಿನ ಈ ಕ್ಲಾಸಿನಲ್ಲಿ ನಾವು ರಾಶಿ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ವೃಶ್ಚಿಕನು ಬಂದು ನಮ್ಮನ್ನ ಕೇಳುವ ಸಮಯದಲ್ಲಿ ನಾವು ಪ್ರಾರಂಭದಲ್ಲಿ ಅವರ ಡೇಟ್ ಆಫ್ ಬರ್ತ್, ಟೈಮು, ಆಮೇಲೆ ಹುಟ್ಟಿದವು ಇದನ್ನು ತೆಗೆದುಕೊಂಡು ಆ ಒಂದು ರಾಶಿ ಚಕ್ರವನ್ನ ಓಪನ್ ಮಾಡಿ ನೋಡ್ತೀವಿ. ಓಪನ್ ಮಾಡಿ ನೋಡುವಾಗ ಅಲ್ಲಿ ಇಂಥ ಗ್ರಹಗಳೆಲ್ಲ ಇಂಥ ಒಂದು ಚೌಕಾಕಾರದಲ್ಲಿ, ಉತ್ತರ ಭಾರತ ಕಡೆಗಳಲ್ಲಿ ಟ್ರಯಾಂಗಲ್ ಅಂದ್ರೆ ಡೈಮಂಡ್ ಆಕಾರದಲ್ಲಿ ಇರುತ್ತದೆ. ನಮ್ಮ ದಕ್ಷಿಣ ಭಾರತ ಕಡೆ ಹೆಚ್ಚಾಗಿ ಪ್ರಚಲಿತದಲ್ಲಿರೋದು ಚೌಕಾಕಾರದ ಒಂದು ರಾಶಿ ಚಕ್ರವನ್ನು ನಾವು ನೋಡ್ತೀವಿ. ಆ ರಾಶಿ ಚಕ್ರ ಅಂದ್ರೆ ಏನು, ಜೊತೆಗೆ ರಾಶಿ ಚಕ್ರದಲ್ಲಿ ನಾವು ಪ್ರಧಾನವಾಗಿ ಮೂಲದಲ್ಲಿ ನಾವು ಏನು ತಿಳ್ಕೊಳ್ಬೇಕು, ಇದರ ಬಗ್ಗೆ ಇವತ್ತಿನ ಈ ತರಗತಿಯಲ್ಲಿ ನೋಡೋಣ. ರಾಶಿ ಚಕ್ರದಲ್ಲಿ 12 ಭಾಗಗಳಿರ್ತವೆ. ಒಂದು ರಾಶಿ ಚಕ್ರ, ಒಂದು ಚೌಕಾಕಾರದ ರಾಶಿ ಚಕ್ರದಲ್ಲಿ 12 ಭಾಗಗಳನ್ನಾಗಿ ಮಾಡಿದ್ದೇವೆ. ಆ 12 ಭಾಗಗಳಲ್ಲಿ ಪ್ರಾರಂಭದ ಆ 1ನೇ ಭಾಗಕ್ಕೆ ಮೇಷ ಅಂತ ಹೇಳಿ ಹೆಸರು. ಪ್ರಾರಂಭದ 1ನೇ ಭಾಗಕ್ಕೆ ಮೇಷ ಅಂತ ಹೇಳಿ ಹೆಸರು. 2ನೇ ಭಾಗಕ್ಕೆ ವೃಷಭ ಅಂತ ಹೆಸರು. 3ನೇ ಭಾಗಕ್ಕೆ ಮಿಥುನ ಅಂತ ಹೇಳಿ ಹೆಸರು. 4ನೇ ಭಾಗಕ್ಕೆ ಕಟಕ ಅಂತ ಹೇಳಿ ಹೆಸರು. 5ನೇ ಭಾಗಕ್ಕೆ ಸಿಂಹ ಅಂತ ಹೇಳಿ ಹೆಸರು. 6ನೇ ಭಾಗಕ್ಕೆ ಕನ್ಯಾ ಅಂತ ಹೆಸರು. 7ನೇ ಭಾಗಕ್ಕೆ ತುಲಾ ಅಂತ ಹೇಳಿ ಹೆಸರು. ಹಾಗೆ 8ನೇ ಭಾಗಕ್ಕೆ ವೃಶ್ಚಿಕ ಅಂತ ಹೇಳಿ ಹೆಸರು. 9ನೇ ಭಾಗಕ್ಕೆ ಮೇಷದಿಂದ ಪ್ರಾರಂಭದ ಭಾಗದಿಂದ 9ನೇ ಭಾಗಕ್ಕೆ ವೃಶ್ಚಿಕ ಅಂತ ಹೇಳಿ ಹೆಸರು. 10ನೇ ಭಾಗಕ್ಕೆ ಮಕರ ಅಂತ ಹೇಳಿ ಹೆಸರು. 11ನೇ ಭಾಗಕ್ಕೆ ಕುಂಭ ಅಂತ ಹೇಳಿ ಹೆಸರು. ಕೊನೆಯದಾದ ಒಂದು ಭಾಗಕ್ಕೆ 12ನೇ ಭಾಗಕ್ಕೆ ಮೀನ ಅಂತ ಹೇಳಿ ಹೆಸರು. ಈ ಎಲ್ಲಾ ಹೆಸರುಗಳು ಏನಿದೆ, ಆಯಾಯ ಆ ಭಾಗಕ್ಕೆ ಅದರ ಸ್ವಭಾವಕ್ಕೆ ಸರಿಯಾಗಿ, ಅದರ ಒಂದು ಗುಣಲಕ್ಷಣಗಳಿಗೆ ಸರಿಯಾಗಿ ಅವುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಋಷಿಮುನಿಗಳು ಆ ಭಾಗಾದಿಗಳಿಗೆ ಅದರ ಸಪರೇಟ್ ಆದಂತಹ ಒಂದು ಗುಣಲಕ್ಷಣಗಳಿದೆ, ಬೇರೆ ಬೇರೆಯಾದಂತಹ ಗುಣಲಕ್ಷಣಗಳಿದೆ. ಮೇಷ ಅಂತ ಹೇಳತಕ್ಕಂತಹ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಆ ಮೇಷ ಅಂದ್ರೆ ಆಡು. ಈ ಆಡಿಗೆ ಸಂಬಂಧಪಟ್ಟಂತಹ ಹಲವು ಗುಣಗಳು, ಬೇರೆ ಬೇರೆ ಗುಣಗಳಿರ್ತವೆ. ಹಾಗೆ ಜೊತೆಗೆ ಅದರ ಆಂತರಿಕವಾದಂತಹ ಸ್ವಭಾವಗಳು, ನಮ್ಮ ಹೊರಗೆ ಕಾಣತಕ್ಕಂತಹ ಸ್ವಭಾವದ ಜೊತೆಗೆ ಆಂತರಿಕವಾದಂತಹ ಕೆಲವು ಸ್ವಭಾವಗಳು ಸಪರೇಟ್ ಆಗಿ ಒಂದು ಆಡಿಗೆ ಇರುತ್ತದೆ. ಅಂತಹ ಸ್ವಭಾವಗಳು ಇನ್ನು ಮಿಕ್ಕ ಕೆಲವೊಂದು ರಾಶಿಗೆ ಅಧಿಪತಿಗಳು ಅಂತ ಇರುತ್ತಾರೆ. ಆಮೇಲೆ ಆ ರಾಶಿಯಲ್ಲಿ ಮೂಲ ತ್ರಿಕೋಣ ಅಂತ ಹೇಳಿರುತ್ತದೆ, ಜೊತೆಗೆ ದ್ರೇಕಾಣ, ಜೊತೆಗೆ ನವಾಂಶ. ಈ ಆಯಾಯ ಅಧಿಪತಿಗಳು ಅಲ್ಲಿ ಬಂದಾಗ, ನವಾಂಶಕ್ಕೆ ದ್ರೇಕಾಣಕ್ಕೆ ಸಂಬಂಧಪಟ್ಟಂತಹ ಅಧಿಪತಿಗಳು ಅಲ್ಲಿಗೆ ಬಂದಾಗ ಆ ಒಂದು ಮೇಷ ರಾಶಿಗೆ ಬೇರೆಯದ್ದೇ ಆದಂತಹ ಒಂದು ಸ್ವಭಾವ ಬರುತ್ತದೆ. ಎಲ್ಲ ಸ್ವಭಾವಗಳನ್ನ ಸೇರಿಸಿ
ಮೇಷರಾಶಿ ಆ 1ನೇ ಭಾಗಕ್ಕೆ ಮೇಷ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹಾಗೆ ವೃಷಭಕ್ಕೂ ಹಾಗೆ ಅದರ ಸ್ವಭಾವಕ್ಕೆ ಸರಿಯಾದಂತಹ ಹೆಸರು. ಜೊತೆಗೆ ಮಿಥುನ, ಕಟಕ, ಸಿಂಹ, ಕನ್ಯಾ, ಆಮೇಲೆ ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಈ ಎಲ್ಲದಕ್ಕೂ ಕೂಡ ಆಯಾಯ ಸ್ವಭಾವಾದಿಗಳಿಗೆ ಸರಿಯಾಗಿ ಅವುಗಳಿಗೆ ಹೆಸರನ್ನ ಇಟ್ಟಿರುತ್ತಾರೆ. ಈ ಸ್ವಭಾವಗಳಿಗೆ ಸರಿಯಾದಂತಹ ಒಂದು ಮನುಷ್ಯನ ಕೆಲವು ಗುಣಗಳು ಇವಾಗ ಮೇಷರಾಶಿಯಲ್ಲಿ ಮೇಷ ಲಗ್ನವಾಗಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಆ ಮೇಷ ಲಗ್ನದ ಕೆಲವೊಂದು ಸ್ವಭಾವಗಳಿಗೆ ಅವನಿಗೂ ಬಂದಿರುತ್ತದೆ. ಹಾಗಾಗಿ ಅದನ್ನು ಕೂಡ ತಿಳಿಯೋದಕ್ಕೋಸ್ಕರವಾಗಿಯೂ ಕೂಡ ಆ ಒಂದು ರಾಶಿಗೆ ಮೇಷ ಅಂತ ಹೇಳಿ ಆಯಾಯ ರಾಶಿಗಳಿಗೆ ಬೇರೆ ಬೇರೆಯದ್ದಾದಂತಹ ಒಂದು ಹೆಸರನ್ನ ಹಿಂದಿನ ಕಾಲದವರು ಇಟ್ಟಿದ್ದಾರೆ. ಈ ಕ್ಲಾಸ್ನಲ್ಲಿ ನಾವು ರಾಶಿ ಚಕ್ರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ರಾಶಿಗೆ ಸಂಬಂಧಪಟ್ಟಂತಹ ಅಧಿಪತಿಗಳನ್ನ ನಾವು ತಿಳಿಯುವ. ಎಲ್ಲರಿಗೂ ಅಲ್ಲಿಯ ತನಕ ನಮಸ್ಕಾರಗಳು.